ಫ್ರೆಂಡ್ಸ್, ನಿಮಗೆಲ್ಲ ಟಸಲ್ಸ್ ಆ್ಯಂಡ್ ಟೇಲ್ಸ್ಗೆ ಸ್ವಾಗತ. ಇವತ್ತು ನಾವು ಒಂದು ಬ್ರೈಡಲ್ ಕ್ರೋಶಾ ಕುಚ್ಚು ಡಿಸೈನನ್ನು ಸಿಂಗಲ್ ಸ್ಟೆಪ್ಪಲ್ಲಿ ಹೇಗೆ ಹಾಕೋದು ಅಂತ ಕಲಿಯೋಣ ಬನ್ನಿ. ಶುರುವಿಗೆ 6 ಸ್ಟ್ರ್ಯಾಂಡ್ ಸಿಲ್ಕ್ ಥ್ರೆಡ್ ತೆಗೆದುಕೊಂಡು ಅದಕ್ಕೊಂದು ನಾಟ್ ಹಾಕಿ, ನಾಟು ಮೈನ್ ಫ್ಯಾಬ್ರಿಕ್ನ ಬ್ಯಾಕ್ ಸೈಡ್ ಬರುವ ಹಾಗೆ ಈ ರೀತಿಯಲ್ಲಿ ಹಿಡ್ಕೊಂಡು ಒಂದು ಸಿಂಗಲ್ ಕ್ರೋಶೆ ಹಾಕೊಳ್ಳೋಣ. ನೆಕ್ಸ್ಟ್ ಅದರ ಪಕ್ಕದಲ್ಲೇ ಇನ್ನೊಂದು ಸತಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಇದು ಆಪ್ಷನಲ್, ಬೇಕಾದರೆ 2 ಟೈಮ್ಸ್ ಹಾಕೋಬೋದು, ಇಲ್ಲಾದರೆ 1 ಟೈಮೇ ಸಾಕಾಗ್ತದೆ. ಈ ರೀತಿ ಸಿಂಗಲ್ ಕ್ರೋಶ ಹಾಕ್ಕೊಂಡು ಆದಮೇಲೆ 3 ಚೈನ್ ಸ್ಟಿಚ್ ಹಾಕಿಕೊಳ್ಳೋಣ. ಡಿಸೈನು ಒಂದು ರೀತಿ ಡಿಫ್ರೆಂಟ್ ಆಗಿದೆ ಲುಕ್ಕು. 3 ಚೈನ್ ಸ್ಟಿಚ್ ಹಾಕಿ ಎಲ್ಲಿಗೆ ಬರ್ತದೆ ನೋಡಿ ಅಲ್ಲಿಗೆ ಲಾಕ್ ಮಾಡಿಕೊಳ್ಳೋಣ. ನೆಕ್ಸ್ಟು ಒಂದು ಗೋಲ್ಡ್ ಕಲರ್ ಬೀಡನ್ನು ತೆಗೆದುಕೊಳ್ಳೋಣ. ನಾನಿಲ್ಲಿ ಗೋಲ್ಡು ಪ್ಲೈನ್ ಬೀಡ್ ತೆಗೆದುಕೊಂಡಿದ್ದೀನಿ. ನೀವು ಬೇಕಾದರೆ ರೋಸ್ ಡಿಸೈನ್ ಬಂದದ್ದು ತೆಗೋಬೋದು, ಇಲ್ಲ ಸ್ವಲ್ಪ ಚೇಂಜ್ ಯಾವುದಾದ್ರು ವೆರೈಟಿ ಡಿಸೈನ್ಸ್ ಇದ್ದಿದ್ದು ತೆಗೋಬೋದು, ಮಾರ್ಕೆಟಲ್ಲಿ ಅವೈಲೇಬಲ್ ಇದೆ. ಈ ಬೀಡನ್ನು ಈ ಥ್ರೆಡ್ಡಿನೊಳಗೆ ಇನ್ಸರ್ಟ್ ಮಾಡಿಕೊಂಡು ಒಂದು ಚೈನ್ ಸ್ಟಿಚ್ ಹಾಕಿ ಬೀಡ್ ಲಾಕ್ ಮಾಡಿಕೊಂಡಿದ್ದೀನಿ. ನೆಕ್ಸ್ಟು ಈ ಬೀಡ್ ಎಲ್ಲಿಗೆ ಬರ್ತದೆ ನೋಡಿ ಅಲ್ಲಿಗೆ ಎಕ್ಸಾಕ್ಟ್ ಪ್ಲೇಸಿಗೆ ಸಿಂಗಲ್ ಕ್ರೋಶೆ ಮಾಡಿಕೊಳ್ತೇನೆ. ಇದು ಸಿಂಗಲ್ ಸ್ಟೆಪ್ ಆದ ಕಾರಣ ಫ್ಯಾಬ್ರಿಕನ್ನು ಟರ್ನ್ ಮಾಡಲಿಕ್ಕೆಲ್ಲ ಸ್ವಲ್ಪ ಜಾಸ್ತಿ ಇರ್ತದೆ. ಇನ್ನು ನೆಕ್ಸ್ಟು 4 ಚೈನ್ ಸ್ಟಿಚ್ ಹಾಕಿಕೊಳ್ಳುವ. ಡಿಸೈನ್ ಮಾತ್ರ ಯೂನಿಕ್ ಆಗಿ ಅಂತೂ ಇದೆ. 4 ಚೈನ್ ಸ್ಟಿಚ್ ಹಾಕಿ ಫ್ಯಾಬ್ರಿಕನ್ನು ಉಲ್ಟಾ ಟರ್ನ್ ಮಾಡಿ ಇಲ್ಲಿ ನಾವು ಸ್ಟಾರ್ಟಿಂಗ್ ಸಿಂಗಲ್ ಕ್ರೋಶ ಹಾಕಿದ್ವಲ್ಲ ಆ 3 ಚೈನ್ ಸ್ಟಿಚ್ಚನ್ನು ಆ ಸಿಂಗಲ್ ಕ್ರೋಶದ ಮೇಲೇ ಲಾಕ್ ಮಾಡಿಕೊಳ್ಳುವ. ಈ 4 ಚೈನ್ ಸ್ಟಿಚ್ಚನ್ನು ಈ ರೀತಿಯಲ್ಲಿ ಈ ರೀತಿಯಾಗಿ ಕಾಣಿಸ್ತದೆ. ನೆಕ್ಸ್ಟು ಉಲ್ಟಾ ಸೈಡ್ನಲ್ಲಿಯೇ 3 ಚೈನ್ ಸ್ಟಿಚ್ ಹಾಕ್ಕೊಳ್ಳುವ. 3 ಚೈನ್ ಸ್ಟಿಚ್ ಹಾಕಿ ಇಲ್ಲಿ 2 ಸತಿ ಸಿಂಗಲ್ ಕ್ರೋಶ ಹಾಕಿದ್ವಾ, ಆ ಸಿಂಗಲ್ ಕ್ರೋಶದ ಹತ್ರನೇ ಈ ಸಿಂಗಲ್ ಕ್ರೋಶೆ ಮಾಡಿಕೊಳ್ಳುವ. ಈ ರೀತಿಯಾಗಿ ನೆಕ್ಸ್ಟ್ ಫ್ಯಾಬ್ರಿಕನ್ನು ಸೀದಾ ಸೈಡಿಗೆ ತಿರುಗಿಸಿಕೊಳ್ಳುವ. ಈಗ ಒಂದು ಬೀಡನ್ನು ಇನ್ಸರ್ಟ್ ಮಾಡೋಣ. ಸ್ಟಾರ್ಟಿಂಗಲ್ಲಿ ಮಾತ್ರ ಈ ರೀತಿಯಲ್ಲಿ ಮಾಡಿಕೊಳ್ಳಿಕ್ಕೆ, ಎವ್ರಿ ಟೈಮು ಆರ್ಚಿನ ಸ್ಟಾರ್ಟಿಂಗಲ್ಲಿ ಈ ರೀತಿಯಲ್ಲೇ ಹಾಕ್ಕೊಳ್ಬೇಕಾಗ್ತದೆ. ಈ ರೀತಿಯಲ್ಲಿ ತೆಗೆದುಕೊಂಡು ಬೀಡನ್ನು ಈ 3 ಚೈನ್ ಸ್ಟಿಚ್ ಹಾಕಿದ್ವಾ ಆ ಚೈನ್ ಸ್ಟಿಚ್ಚಿನ ಒಳಗೇ ಲಾಕ್ ಹಾಕಿಕೊಳ್ಳುವ. ಈ ರೀತಿಯಾಗಿ ಈ ರೀತಿ ಲಾಕ್ ಹಾಕಿ 3 ಚೈನ್ ಸ್ಟಿಚ್ ಹಾಕೊಳ್ಳುವ. 1 2 3 ಫ್ಯಾಬ್ರಿಕನ್ನು ಬ್ಯಾಕ್ ಸೈಡು ಟರ್ನ್ ಮಾಡಿಕೊಂಡು ಇಲ್ಲಿ ಸಿಂಗಲ್ ಕ್ರೋಶ ಹಾಕ್ಕೊಂಡಿದ್ವಾ ಆ ಸಿಂಗಲ್ ಕ್ರೋಶಕ್ಕೇ ಸಿಂಗಲ್ ಕ್ರೋಶೆ ಮಾಡಿಕೊಳ್ಬೇಕು. ಇದು ಎವ್ರಿ ಆರ್ಚಿನ ಸ್ಟಾರ್ಟಿಂಗಲ್ಲಿ ಈ ರೀತಿಯಲ್ಲೇ ಬರ್ತದೆ ಡಿಸೈನು. ನೆಕ್ಸ್ಟು ಫ್ಯಾಬ್ರಿಕನ್ನು ಸೀದಾ ಸೈಡಿಗೆ ತಿರುಗಿಸಿಕೊಂಡು ಇಲ್ಲಿ 3 ಚೈನ್ ಸ್ಟಿಚ್ ಹಾಕಿದ್ವಾ ಆ ಚೈನ್ ಸ್ಟಿಚ್ಚಿನೊಳಗೆ ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳುವ. ನೆಕ್ಸ್ಟು 2 ಚೈನ್ ಸ್ಟಿಚ್ ಹಾಕುವ. ಆ 3 ಚೈನ್ ಸ್ಟಿಚ್ಚಿನ ಒಳಗಡೆ ಒಂದು ಸಿಂಗಲ್ ಕ್ರೋಶೆ ಹಾಕಬೇಕು. ಈ ರೀತಿಯಲ್ಲಿ ಇದೇ ರೀತಿ 3 ಟೈಮ್ಸ್ ಮಾಡ್ಕೊಳ್ಬೇಕು. 2 ಚೈನ್ ಸ್ಟಿಚ್ಚು, ಒಂದು ಸಿಂಗಲ್ ಕ್ರೋಶೆ. ನಾನು ಇದೇ ರೀತಿ ಇನ್ನೊಂದು ಸತಿ ಮಾಡ್ಕೊಳ್ತೀನಿ. ಇವಾಗ ಇಲ್ಲಿ 3 ಸತಿ ಹಾಕ್ಕೊಂಡೆ ಪುಟ್ಟದಾಗಿ ಒಂದು ಫ್ಲವರನ್ನು ಕವರ್ ಮಾಡಿದಾಗೆ ಕಾಣಿಸ್ತದೆ. ನೆಕ್ಸ್ಟ್ ನಾವು ಇಲ್ಲಿ ಸ್ಟಾರ್ಟಿಂಗಲ್ಲಿಯೂ ಸಿಂಗಲ್ ಕ್ರೋಶೆ ಹಾಕಿದ್ವಲ್ಲ ಅದೇ ರೀತಿ ಈ 3 ಚೈನ್ ಸ್ಟಿಚ್ಚಿನೊಳಗೆ ಇನ್ನೊಂದು ಸಿಂಗಲ್ ಕ್ರೋಶೆ ಹಾಕಿಕೊಳ್ಳುವ. ನೆಕ್ಸ್ಟು ಇನ್ನೊಂದು ಬೀಡ್ ತೆಗೆದುಕೊಳ್ಳುವ. ಬೀಡ್ ತೆಗೆದುಕೊಂಡು ಸೂಜಿ ಮೇಲೆ ಒಂದು ಲೂಪ್ ತೆಗೆದುಕೊಂಡು ಈ 4 ಚೈನ್ ಸ್ಟಿಚ್ ಹಾಕಿದ್ವಾ ಸ್ಟಾರ್ಟಿಂಗು ಬೀಡಿನ ಹಿಂದುಗಡೆ ಆ 4 ಚೈನ್ ಸ್ಟಿಚ್ಚಿನ ಮೇಲೆ ಇನ್ನೂ ಮಾಡಿಕೊಂಡು ಹೋಗಲಿಕ್ಕೆ
ಸ್ಟಾರ್ಟಿಂಗಲ್ಲಿ ಮಾತ್ರ ಆ ರೀತಿ ಆ 3 ಚೈನ್ ಸ್ಟಿಚ್ಚಿನ ಮೇಲೆ ಹಾಕ್ಕೊಳ್ಳಿಕ್ಕೆ, ಮತ್ತು ಇದೇ ರೀತಿಯಲ್ಲಿ ಹಾಕ್ಕೊಂಡೋದ್ರೆ ಆಯಿತು. 2ರಲ್ಲಿ ಒಂದು ಸತಿ, 2ರಲ್ಲಿ ಒಂದು ಸತಿ. ನೆಕ್ಸ್ಟ್ 3 ಚೈನ್ ಸ್ಟಿಚ್ ಹಾಕುವ. 1 2 3. ಫ್ಯಾಬ್ರಿಕನ್ನು ಬ್ಯಾಕ್ ಟರ್ನ್ ಮಾಡಿಕೊಂಡು ಇಲ್ಲಿ ಸ್ಟಾರ್ಟಿಂಗಲ್ಲಿ ಸಿಂಗಲ್ ಕ್ರೋಶೆ ಹಾಕಿದ್ವಾ, ಆ ಸಿಂಗಲ್ ಕ್ರೋಶದ ಮೇಲೆ ಸಿಂಗಲ್ ಕ್ರೋಶೆ ಹಾಕಿ ಈ ಥ್ರೆಡ್ ಫಿಕ್ಸ್ ಮಾಡಿ ಫ್ಯಾಬ್ರಿಕನ್ನು ಸೀದಾ ಸೈಡಿಗೆ ತಿರುಗಿಸಿಕೊಂಡು ಈ 3 ಚೈನ್ ಸ್ಟಿಚ್ಚಿನ ಮೇಲೆ ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳುವ. ನೆಕ್ಸ್ಟ್ 2 ಚೈನ್ ಸ್ಟಿಚ್ಚು, ಒಂದು ಸಿಂಗಲ್ ಕ್ರೋಶೆ. ಇದೇ ರೀತಿ ಇನ್ನು 2 ಟೈಮ್ಸ್ ಮಾಡ್ಕೊಳ್ಬೇಕು. ಇಲ್ಲಿ ಇವಾಗ ಸೆಕೆಂಡ್ ಇದರಲ್ಲಿ ಕೂಡ ಹಾಗೆ 3 ಟೈಮ್ಸ್ ಆಗಿದೆ ನೋಡಿ. ಇನ್ನು ನೆಕ್ಸ್ಟು ಒಂದು ಸಿಂಗಲ್ ಕ್ರೋಶೆ. ಇದು ನೆಕ್ಸ್ಟ್ ಇದ್ದು ಬೀಡು ಫ್ಯಾಬ್ರಿಕ್ ಉಲ್ಟಾ ಮಾಡಿಬಿಟ್ಟು ಹಾಕಲಿಕ್ಕೆ ಲಾಕ್ ಹಾಕ್ಲಿಕ್ಕೆ ಆಗ್ತದೆ. ಇನ್ನೊಂದು ಬೀಡ್ ಇನ್ಸರ್ಟ್. ಟೋಟಲಿ 4 ಚೈನ್ ಸ್ಟಿಚ್ಚಿನೊಳಗೆ 5 ಆರ್ಚು ಬರಬೇಕಾಗ್ತದೆ. ಇದೀಗ 3ನೇ ಆರ್ಚು. ಡಬಲ್ ಕ್ರೋಶೆ ಸ್ವಲ್ಪ ದೊಡ್ಡದಾಗಿ ಹಾಕ್ಕೊಂಡ್ರೆ ಆಯಿತು, ತುಂಬ ಸಣ್ಣದಾಗಿ ಹಾಕಬಾರ್ದು. 3 ಚೈನ್ ಸ್ಟಿಚ್ಚು, ಫ್ಯಾಬ್ರಿಕನ್ನು ಉಲ್ಟಾ ಟರ್ನು, ಇಲ್ಲಿ ಸಿಂಗಲ್ ಕ್ರೋಶೆ ಹಾಕಿದ್ವಾ ಎಂಡಲ್ಲಿ, ಆ ಸಿಂಗಲ್ ಕ್ರೋಶೆ ತುದಿಗೆ ಸಿಂಗಲ್ ಕ್ರೋಶೆ ಮಾಡಿ ಫಿಕ್ಸ್ ಮಾಡ್ಕೊಳ್ಳೋದು. ಫ್ಯಾಬ್ರಿಕನ್ನು ಸೀದಾ ಸೈಡಿಗೆ ಟರ್ನ್ ಮಾಡ್ಕೊಳ್ಳೋದು, ಇನ್ನೊಂದು ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳೋದು. ಇದೇ ರೀತಿಯಲ್ಲಿ ಮತ್ತೆ 2 ಚೈನ್ ಸ್ಟಿಚ್, ಇದೇ ರೀತಿಯಲ್ಲಿ ವರ್ಕ್ ಕಂಟಿನ್ಯೂ ಆಗ್ತದೆ. 5 ಈ ರೀತಿಯಾಗಿ ಡಿಸೈನು ಕಾಣಿಸ್ತಾ ಇದೆ ನೋಡಿ. 5 ಆರ್ಚ್ ಆದಮೇಲೆ ನಾನೀಗ ಇಲ್ಲಿ ಸಿಂಗಲ್ ಕ್ರೋಶೆ ಹಾಕೋಬೇಕು. 3 ಟೈಮ್ಸ್ 2 ಚೈನ್ ಸ್ಟಿಚ್ಚು, ಸಿಂಗಲ್ ಕ್ರೋಶೆ ಆದಮೇಲೆ ಲಾಸ್ಟಲ್ಲಿ ಇನ್ನೊಂದು ಸತಿ ಸಿಂಗಲ್ ಕ್ರೋಶೆ. ಇಲ್ವಾ ಡಿಸೈನ್ ಒಂದು ರೀತಿ ಡಿಫ್ರೆಂಟಾಗಿ ಸಿಂಗಲ್ ಕ್ರೋಶೆ ಆದಮೇಲೆ ಈ ಇದು ಆರ್ಚು ಎಲ್ಲ ಗೊತ್ತಾ ಬರ್ತದೆ ಅಂತ ನೋಡಿಕೊಂಡು ಅದೇ ಪ್ಲೇಸಿಗೆ ಎಕ್ಸಾಕ್ಟ್ ಪ್ಲೇಸಿಗೆ ಸಿಂಗಲ್ ಕ್ರೋಶೆ ಮಾಡಿಕೊಳ್ಳುವ. ಇದಿಲ್ಲ ಗೊತ್ತಾ ಬರ್ತದೆ, ಇಲ್ಲ ಗೊತ್ತಕ್ಕೆ ಸಿಂಗಲ್ ಕ್ರೋಶೆ ಮಾಡಿಕೊಳ್ತೀನಿ ನಾನು. ನೆಕ್ಸ್ಟು ಕುಚ್ಚು ಕಟ್ಟಲಿಕ್ಕೆ ನಾವು ಎವ್ರಿ ಟೈಮು 3 ಇಲ್ಲ 4 ಚೈನ್ ಸ್ಟಿಚ್ ಹಾಕೋತೀವಿ. ಇದು ಆರ್ಚ್ ಒಂಚೂರು ಅಗಲ ಇದ್ದ ಕಾರಣ ಸ್ವಲ್ಪ ಸ್ಪೇಸ್ ಇರಲಿ ಅನ್ನೋ ಕಾರಣಕ್ಕೆ 6 ಟೈಮ್ಸ್ ಚೈನ್ ಸ್ಟಿಚ್ಚು ಹಾಕ್ಕೊಳ್ತಿದ್ದೀನಿ. 1 2 3 4 5 6. ಈ 6 ಚೈನ್ನ ಸೆಂಟರಲ್ಲಿ ನಾವು ಕುಚ್ಚು ಕಟ್ಟಿಕೊಳ್ಳುವ. ಆಚೀಚೆ ಸ್ವಲ್ಪ ಸ್ಪೇಸ್ ಇರ್ತದೆ. ಇನ್ನು ಸ್ಟಾರ್ಟಿಂಗ್ ಇಲ್ಲಿ ಹಾಕಿದ್ವಲ್ಲ 3 ಚೈನ್ ಸ್ಟಿಚ್ಚು, ಅದೇ ರೀತಿ 3 ಚೈನ್ ಸ್ಟಿಚ್ಚು, ಸಿಂಗಲ್ ಕ್ರೋಶೆ ಎಲ್ಲಿಗೆ ಬರ್ತದೆ ನೋಡಿ ಅಲ್ಲಿಗೆ ಎಕ್ಸಾಕ್ಟ್ ಪ್ಲೇಸಿಗೆ ಸಿಂಗಲ್ ಕ್ರೋಶೆ. ನೆಕ್ಸ್ಟ್ ಒಂದು ಗೋಲ್ಡನ್ ಬೀಡ್ ತೆಗೆದುಕೊಂಡು ಲಾಕ್ ಮಾಡಿಕೊಂಡು ಎಲ್ಲಿಗೆ ಬರ್ತದೆ ನೋಡಿ ಅಲ್ಲಿಗೆ ಎಕ್ಸಾಕ್ಟ್ ಪ್ಲೇಸಿಗೆ ಲಾಕು. ನಾನಿನ್ನು 4 ಚೈನ್ ಸ್ಟಿಚ್ ಹಾಕಿ ಫ್ಯಾಬ್ರಿಕನ್ನು ಉಲ್ಟಾ ಸೈಡು ಟರ್ನ್ ಮಾಡ್ಕೋತೀನಿ, ಮತ್ತು 3 ಚೈನ್ ಸ್ಟಿಚ್ ಕೂಡ ಉಲ್ಟಾದಲ್ಲೇ ಹಾಕೋತೀನಿ. ಇನ್ನು ವರ್ಕಿನ ಎಂಡಲ್ಲಿ ಈ ವರ್ಕಿನ ಫೈನಲ್ ಲುಕ್ ತೋರಿಸ್ತೀನಿ. ನಾವು ಇವಾಗ ನಮ್ಮ ವರ್ಕಿನ ಎಂಡ್ ತನಕ ಬಂದಿದ್ದೀವಿ ನೋಡಿ. ಖಾಲಿ ಆರ್ಚಲ್ಲಿ ಡಿಸೈನ್ನ ಲುಕ್ಕು ಈ ರೀತಿಯಾಗಿ ಕಾಣಿಸ್ತದೆ, ತುಂಬಾ ಡಿಫ್ರೆಂಟ್ ಆಗಿದೆ. ಇಲ್ಲಿ ನಾನು ಆರ್ಚನ್ನು ಲಾಕ್ ಮಾಡಿಕೊಂಡೆ. ಇನ್ನು 2 ಚೈನ್ ಸ್ಟಿಚ್ ಹಾಕಿ ಈ ಥ್ರೆಡ್ಡನ್ನು ಟ್ರಿಮ್ ಮಾಡಿಕೊಳ್ಳೋಣ. ಇನ್ನು ಇದಕ್ಕೆ ಕುಚ್ಚು ಕಟ್ಟಿ ಫೈನಲ್ ಲುಕ್ ತೋರಿಸ್ತೀನಿ ನಾನು. ಕುಚ್ಚು ಎಲ್ಲ ಕಟ್ಟಿ ಆದಮೇಲೆ ಡಿಸೈನ್ನ ಫೈನಲ್ ಲುಕ್ಕು ಈ ರೀತಿಯಾಗಿ ಕಾಣಿಸ್ತದೆ. ನಿಮಗೂ ಕೂಡ ಈ ಡಿಸೈನ್ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.